ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತು ತಡಗಣಿ ಉರುಸು ಅಂದರೆ ಉಡುಗಣಿ ಹತ್ರ ತಡಗಣಿ ಅಂತ ಇದೆ. ಅಲ್ಲಿ ಸಯ್ಯದ್ ದರ್ಗಾದು ಉರುಸಿದೆ. ಅದಕ್ಕೆ ನಾನು ನಮ್ಮ ಮನೆಯವರು ನಮ್ಮ ಸಮೀರ್ ಕೂಡಿ ಸಂಜೆ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ಬನ್ನಿ, ಉರುಸಲ್ಲಿ ಏನು ಇದೆ, ಹೇಗೆ ಮಾಡ್ತಾರೆ, ಯಾವ ಥರ ಅಂಗಡಿ ಎಲ್ಲ ಇರುತ್ತೆ ಅಂತ ನಾವೇನು ಕೊಡ್ತೀವಿ ಅಂತ ನಾನು ತೋರಿಸ್ತೀನಿ. ಎಷ್ಟಾಗುತ್ತೋ ಅಷ್ಟು ಹಿಡಿಲಿಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್. ಬನ್ನಿ ತೋರಿಸ್ತೀನಿ ಏನನ್ನೋದು ಇವತ್ತು ಈ ಉರುಸಿನಲ್ಲಿ. ಇಲ್ಲಿ ಊಟ ಕೂಡ ಇದೆ ಫ್ರೆಂಡ್. 2 ದಿನ ನಮಗೆ ಆ ಪಬ್ಲಿಕಲ್ಲಿ ಹೋಗೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ತೋರಿಸ್ತೇನೆ ಫ್ರೆಂಡ್ ನಾನು ನಿಮಗೆ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್, ಇದು ತಡಗಣಿ ಉರುಸು. ನೋಡಿ, ಇದು ಗೇಟ್, ಮೇನ್ ಗೇಟ್. ಇದು ತಡಗಣಿ ಉರುಸಿಂದು ಹೊಸದಾಗಿ ಒಂದು ಸ್ವಲ್ಪ ಕಟ್ಟೋದಿತ್ತು, ಎದುರುಗಡೆ ಕಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಕಾಣ್ತಾ ಇಲ್ಲ ಡೆಕೋರೇಷನ್ ಮಾಡಿ. ನೋಡಿ ಒಳಗಡೆ ಹೋಗ್ತಾ ಇದೆ ನಾನೀಗ. ತುಂಬ ಸೌಂಡ್ ಇದ್ದಕ್ಕೆ, ಡಿಸ್ಟರ್ಬೆನ್ಸ್ ಇದ್ದಕ್ಕೆ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಅರೇಂಜ್ಮೆಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್. ಇಲ್ಲಿ ವರ್ಷ ಆಗುತ್ತೆ. ಇದು ಅಜ್ಮೀರ್ ಚಟ್ಟಿ ದಿನವೂ ಮಾಡ್ತಾರೆ ಇವರು ಉರುಸು. ವರ್ಷ 2 ದಿನ ಮಾಡ್ತಾರೆ ಫ್ರೆಂಡ್. ಇವತ್ತು ಬೆಲ್ಲಕ್ಕೂ ಊರೊಳಗಡೆ ಬೆಲ್ಲಕ್ಕೆ ಹೋಗಿದೆ. ಬರೋದು 10-12 ಗಂಟೆ ಆಗುತ್ತೆ ಫ್ರೆಂಡ್ ಇವರು. ಅದಕ್ಕಾಗಿ ನಾವು ಸ್ವಲ್ಪ ಹೊತ್ತಿಗೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಾನು ಸಮೀರ ನಮ್ಮ ಮನೆಯವ್ರು ಬಂದಿದ್ದೀವಿ ಫ್ರೆಂಡ್. ತುಂಬ ಅಂಗಡಿ ಕುಂತಿದ್ದಾವೆ. ದರ್ಗದ ಹತ್ರ ಈ ಥರ ಡೆಕೋರೇಷನ್ ಮಾಡಿದ್ದಾರೆ ಫ್ರೆಂಡ್. ಮುಜಾವರ್ಗಳು ಇಲ್ಲೇ ಹೊತ್ತಿಗೆ ಮಾಡಿ ಮುಂದುಗಡೆ ಬಂದಂಥ ಜನಕ್ಕೆ ಕೊಡ್ತಾ ಇದ್ದಾರೆ. ಒಳಗಡೆ ನಾನು ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೊತ್ತಿಗೆ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ಅಂಗಡಿಗಳೆಲ್ಲ ತುಂಬ ಕುಂತಿದ್ದಾವೆ ಫ್ರೆಂಡ್. ಈ ಥರ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಇನ್ನು ಒಳಗಡೆ ಅಂಗಡಿ ಭಾಳ ಇದ್ದಾವೆ ಫ್ರೆಂಡ್. ಸ್ವಲ್ಪ ಹಿಂಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು ಸಮೀರು ಹೀಗೆ ನೋಡ್ಕೊಂಡು ಬರೋಣ ಅಂತ. ನೋಡಿ, ಇಲ್ಲಿ ಊಟಕ್ಕೆ ಕ್ಯೂ ಹಚ್ಚಿದ್ದಾರೆ ಈ ಕಡೆ. ನೋಡ್ಕೊಂಡು ಬಂದ್ಬಿಟ್ವಿ ನಾವು. ಈ ಪಬ್ಲಿಕಲ್ಲಿ ಹೋಗೋಕ್ಕಾಗಲ್ಲ. ಇಬ್ಬರು ಕೂಡ 10-12 ಗಂಟೆನೇ ಆಗಿಬಿಡುತ್ತೆ ನಾವು ಊಟ ಮಾಡೋದು. ಅದಕ್ಕೆ ಬೇಡ ಅಂತ ಬಂದ್ಬಿಟ್ವಿ. ಇಲ್ಲಿಂದ ಸ್ಟಾರ್ಟಿಂಗ್ ಮಾಡಿದ್ದೀವಿ. ಇಲ್ಲಿಂದ ನೋಡಿ ಒಳಗಡೆ इसलिए अपने अपने छोटे छोटे बच्चों का खास ख्याल रखें और उसी के साथ साथ जो माँ बहनें ತಗೋಬೇಕಂತ ಬಂದ ಇಲ್ಲಿ. ನೋಡಿದ್ರೆ ನಾನು ತೋರಿಸಿದ್ವಿ. ಅಲ್ಲಿ ಆ ಥರ ಅಂಗಡಿಗಳೆಲ್ಲ ಏನಿದ್ರು ಮಕ್ಕಳ ಆಟಗಳು, ಬಳೆ, ಕ್ಲಿಪ್ಪು, ಅದು ಇದು ಬಾಂಡೆ ಸಾಮಾನು ಅಂತ ತುಂಬ ಅಂಗಡಿಗಳು ಕುಂತ್ಬಿಟ್ಟಿದ್ದಾವೆ ಫ್ರೆಂಡ್. ಇಲ್ಲಿ ಸೇಲ್ಗಳು 3 ರೂಪಾಯಿದು, 10 ರೂಪಾಯಿದು, 20 ರೂಪಾಯಿದು ಈ ಥರ ಸೇಲ್ಗಳೆಲ್ಲ ಅಂಗಡಿಗಳಲ್ಲಿ. ಆಮೇಲೆ ಈ ಕಡೆ ತಿರುಪತಿ ಮೇಲೆಲ್ಲ ಇದಾವೆ ಫ್ರೆಂಡ್. ಈ ಕಡೆ ನಾನು ನೋಡ್ತಾ ಇದ್ದೀನಿ ಏನು ತಗೋಬೇಕಂತ ನೋಡಬೇಕು. ಇಲ್ಲಿ ಬಾಂಡೆ ಸಾಮಾನು 100 ರೂಪಾಯಿ, 150 ರೂಪಾಯಿ ಏನು ತಗೊಂಡ್ರೆ ಫ್ರೆಂಡ್. ಇಲ್ಲಿ 100 ರೂಪಾಯಿಗೆ 3 ಸಾಮಾನು ಹಾಗೂ 150
ಇನ್ನೂರು ಈ ಥರ ಸೇಲ್ ಹಚ್ಚಿದ್ದಾರೆ ಅವರು. ಆದರೂ ಏನಿದ್ರು ಗ್ಯಾರಂಟಿ ಬರಲ್ಲ ಫ್ರೆಂಡ್ ಅಂಗಡಿಯಲ್ಲಿ ತಗೊಂಡ ಹಾಗೆ. ನೋಡಿ ಇಲ್ಲಿ ಪರ್ಸ್ ಎಲ್ಲ ರೆಸ್ಪಿರೇಟ್ಗಳು ಇವೆಲ್ಲ ಬುರ್ಕದ ಓಡ್ನಿಗಳು ಚೆನ್ನಾಗಿದ್ದಾವೆ ಫ್ರೆಂಡ್, ಒಂದಕ್ಕಿಂತ ಒಂದು. ನೋಡಿ ಇವೆಲ್ಲ ಮೊಬೈಲ್ಗಳು ಕೋಚುಗಳಿದ್ದಾವೆ. ಇಲ್ಲೆಲ್ಲ ಇಲ್ಲಿ ಗಾಜಿನ ಗ್ಲಾಸ್ಗಳು. ಟೆಂಡರ್ ಆಗಿಬಿಟ್ಟಿದ್ದಾವೆ ಫ್ರೆಂಡ್. ತುಂಬ ಹೊಸದಾಗಿ ಬಂದ ಕಿವಿ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತವೆ. ಈಗ ತುಂಬ ಭಾಳ ಇವು ಹೊಸದಾಗಿ ಬಂದಿರೋದ್ರಿಂದ ಇವು ಇಲ್ಲಿ ಲೆಹಂಗ್ಸ್ ಮೇಲೆ ಎಲ್ಲ ಕಟ್ಟಿಗೆ ವಸ್ತು ನೋಡಿಕೊಂಡಿವೆಲ್ಲ ಮನೆಗೆ ಯೂಸ್ ಆದಂಥವು. ಆದರೂ ಮಾಡಿಸಿದ ಥರ ಇರೋಲ್ಲ ಫ್ರೆಂಡ್, ಲೋಕಲ್ಲು ಏನಿದ್ರು ನಾವು ಹೇಳಿ ಮಾಡಿಸಿದ್ದು ತುಂಬ ಚೆನ್ನಾಗಿ ಬರೋದು. ಇನ್ನೇನು ಸರಿ ಚೆನ್ನಾಗಿ ಕಾಣ್ತು ಅಂತ ತಗೊಂಡಿದ್ದು. ಇಲ್ಲಂತೂ ಕ್ಲಿಪ್ಪುಗಳು ಕೊಂಬಿಟ್ಟಿದ್ದಾವೆ ಫ್ರೆಂಡ್. ಇಲ್ಲಿ ಬುರ್ಕ ಕ್ಲಿಪ್ಪುಗಳು ನೋಡಿ. ಇಲ್ಲಿ ಕ್ಲಿಪ್ ತಗೊಂಡೆ ನೋಡಿ ಸ್ವಲ್ಪ ನೋಡಿ. ಲೈಟಿಂಗ್ ಇದಕ್ಕೆ ಎಷ್ಟು ಜಗಮಗ ಅಂತ ಇದೆ ಫ್ರೆಂಡ್. ಲೈಟ್ಗಳು ಹಾಕಿಬಿಡ್ತಾರೆ, ಯಾವ್ದು ನೋಡಿದ್ರು ಜಗಮಗ ಮಾಡ್ಕೊಂಡಿರುತ್ತೆ. ಇಲ್ಲೂ ಕೂಡ ಬುರ್ಕದ ವೇಲಿದ್ದು ಇಲ್ಲೂ ಚೆನ್ನಾಗಿದ್ದಾವೆ ಅಂತ ನೋಡಿದೆ ಸ್ವಲ್ಪ. ಸ್ಕಾರ್ಫ್ ವೇಲು ಯೂನಿಟಿ ಬ್ಯಾಗು ಫ್ರೆಂಡ್ಸ್. ಇಲ್ಲೆಲ್ಲ ಗಾಜಿನ ವಸ್ತು ಇದ್ದಾವೆ. ಇಲ್ಲೂ ಕೂಡ ವೇಲ್ಗಳು. ನೋಡಿದೆ ಇಷ್ಟ ಆಗಲಿಲ್ಲ ನನಗೆ. ಇದು ಕೂಡ ತುಂಬ ಚೆನ್ನಾಗಿ ವೇಲಿದ್ದಾವೆ ಫ್ರೆಂಡ್. ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಇಲ್ಲಿ. ತುಂಬ ಬುರ್ಕದ್ದು ವೇಲ್ಗಳು, ವಾಚು, ಅದು ಇದು ಅಂತ ತುಂಬ ಹೋಗಿದ್ದಾವೆ ಫ್ರೆಂಡ್. ಇಲ್ಲಿ 10 ರೂಪಾಯಿ 20 ರೂಪಾಯಿ ಸಾಮಾನು ಇದೆ. ಇಲ್ಲಿ ಏನು ತಗೊಂಡ್ರು 10 ರೂಪಾಯಿ 20 ರೂಪಾಯಿ ಈ ಥರ ಹಚ್ಚಿದ್ದಾರೆ. ಆಮೇಲೆ ಇಲ್ಲಿ ಹುಡುಗನಿಗೊಂದು ಅಂಗಡಿ ಹಚ್ಚಿದ್ದಾರೆ. ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಗ್ಯಾರಂಟಿ 1 ಗ್ರಾಮ್ ಗೋಲ್ಡಿಂದು ನೆಕ್ಲೆಸ್ಗಳು ಎಷ್ಟು ಚೆನ್ನಾಗಿದೆ ಫ್ರೆಂಡ್. ಸ್ವಲ್ಪ ತುಂಬ ಪಬ್ಲಿಕ್ ಇತ್ತು ಅಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಂದಕ್ಕಿಂತ ಒಂದು ನೆಕ್ಲೆಸ್ಗಳು ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್. ಅವರು ಅಡ್ರೆಸ್ ಕೊಟ್ಟಿದ್ದಾರೆ. ಯಾರಾದರೂ ತಗೊಳ್ಳೋದಿದ್ದರೆ ನಮಗೆ ಮಾಡ್ಬೋದು, ಫೋನ್ ಮಾಡ್ಬೋದು, ಹಾಗೂ ಆರ್ಡ್ರ್ ಕೊಡ್ಬೋದು ಅಂತ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. 1 ಗ್ರಾಮ್ ಗೋಲ್ಡಿಂದು 1000ದಿಂದ ಹಿಡಿದು 10-15 ಸಾವಿರದವರೆಗೂ ಇದೆ ಫ್ರೆಂಡ್. ಇವ್ರ ಹತ್ರ ಅಡ್ರೆಸ್ ಕೊಟ್ಟಿದ್ದಾರೆ ಅವರು ನಮಗೆ. ಹುಡುಗನ ಹತ್ರ ಒಳಗಡೆ ಎಲ್ಲೋ ಒಂದು ದೊಡ್ಡ ಹಾಲಲ್ಲಿ ದೊಡ್ಡ ಅಂಗಡಿನೇ ಇಟ್ಟಿದ್ದಾರಂತವರು ಫಿಕ್ಸ್ ಆಗಿ. 2-3 ವರ್ಷ ಆಯ್ತಂತೆ. ವಿಡಿಯೋ ಹಿಡಿಯೋಕ್ಕಾಗಲೇ ಇಲ್ಲ, ತುಂಬ ಪಬ್ಲಿಕ್ ಇತ್ತು ಅಂತ. ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್. ಒಂದಕ್ಕಿಂತ ಒಂದು ನೆಕ್ಲೆಸ್ಗಳು. ಹಾಗೆ ಒಂದೆರಡು ಫೋಟೋ ಹೊಡ್ಕೊಂಡೆ ನೋಡಿ. ಎಲ್ಲ ಆಟ ಸಾಮಾನು ಏನು ತಗೊಂತೀರೋ ಏನು ಬಿಟ್ಟಿರೋ. ಉರುಸು ಜಾತ್ರೆಗಳು ಬಂದಿದ್ರೆ ಗಂಡಸರಿಗೆ ಜೊತೆ ಕತ್ತರಿ ಹಾಕೋದೇ ನೋಡಿ ಗಂಡಸ್ರ ಕೆಲಸ. ಏನು ಮಾಡ್ತೀರಾ ಮತ್ತು ಆಸೆ ಇರುತ್ತಲ್ಲ ಹೆಣ್ಮಕ್ಳಿಗೆ ಮನೆ ಕೆಲಸಕ್ಕೆ ಏನು ಬೇಕಾದ್ರೆ ತಗೋಬೇಕನ್ನೋ ಒಂದು ಇರುತ್ತಲ್ಲ. ಕೊಳ್ಳೇಬೇಕಾಗುತ್ತೆ ಮನೆ ಕೆಲಸಕ್ಕೆ. ಹೆಣ್ಮಕ್ಳೇ ಅಲ್ಲ ಎಲ್ಲ ತಯಾರಿ ಮಾಡಿದ್ರು. ಗಂಡ್ಮಕ್ಳು ಎಲ್ಲ ಸಿಂಪಲ್ಲಾಗಿ ಶಿಸ್ತಾಗಿ ಬಂದು ಕೂತು ಊಟ ಮಾಡಿ ಹೋಗ್ತಾರೆ. ಅವರಿಗೇನು ಬೇಡ, ಅವರಿಗೆ ಪ್ಯಾಂಟು ಅಂಗಿ ಸಾಕು. ಹೆಂಗಸರು ಮತ್ತು ಎಲ್ಲ ಕೊಂಡು ಮನೆ ಎಲ್ಲ ಶೃಂಗಾರ ಮಾಡಬೇಕಲ್ಲ, ಅದಕ್ಕೆ ಎಲ್ಲಿ ಹೋದರೂ ಹೆಂಗಸರು ತಗೊಂತಾನೆ ಇರ್ತಾರೆ. ಮತ್ತು ಆಯ್ತು, ಈಗ ಹೋಗ್ತಾ ಇದ್ದೀವಿ ನಾವು.
ಆಗಲೇ 10 ಗಂಟೆ ಆಗ್ಬಿಟ್ಟು ನಮಗೆ. ಹೊರಗಡೆ ನೋಡಿ ರೋಡ್ ಕೂಡ ಇದೆಯಲ್ಲ ಹೊರಗಡೆ ಎಷ್ಟು ಪಬ್ಲಿಕ್ ಇದೆ ನೋಡಿ ಫ್ರೆಂಡ್. ವೆಹಿಕಲ್ಸ್ ಅಂತೂ ತುಂಬ ನಿಲ್ಸಿದ್ದಾರೆ ಆ ಕಡೆ ಜನ ಅಂತೂ ಹೆಚ್ಚಿಗೆ ಹರಿತಾ ಇದೆ ನೋಡಿ ಫ್ರೆಂಡ್. ಜೋಳಾಟಿ ಅವೆಲ್ಲ ಈ ಕಡೆ ಹೊರಗಡೆ ಇಟ್ಟಿದ್ದಾರೆ ಜನ ಎಲ್ಲ ಕುಡಿತಾರೆ ಅಂತ. ಇದು ತುಂಬ ಚೆನ್ನಾಗಿ ಆಗಿದೆ.